ಹೇಳ ನಿನಗೆ 28,510. ಎಷ್ಟು ಸಂಖ್ಯೆಯನ್ನು ಬರೆದ ನೀನು ಇವಾಗ? ಸರಿ, ಅದರ ಮುಖ ಬೆಲೆ ಮತ್ತು ಸ್ಥಾನ ಬೆಲೆಗಳನ್ನು ಹೇಳ್ತೀಯಾ? ಸರಿ ಹೇಳು. ಹಾಂ ಹಾಂ ಮುಖ ಬೆಲೆ 8. 10,000 ಸ್ಥಾನ ಬೆಲೆ 20,000. ಮುಖ ಬೆಲೆ 2. ಓಕೆ, ವೆರಿ ನೈಸ್. ಈಗ ನೆಕ್ಸ್ಟ್ ನಾನು ಹೇಳಿರ್ತಕ್ಕಂತಹ ಸ್ಥಾನದ ಅಂದಾಜು ಬೆಲೆಯನ್ನು ಕಂಡುಹಿಡಿತೀಯಾ? ಸರಿ, ಈಗ ನಾನು ನಿನಗೆ 1000 ಸ್ಥಾನದ ಅಂದಾಜು ಬೆಲೆಯನ್ನು ಹೇಳಬೇಕೀಗ. 1000 ಸ್ಥಾನದ ಅಂದಾಜು ಬೆಲೆ 1000 ಸ್ಥಾನದ್ದು. ಓಕೆ, 1000 ಸ್ಥಾನದ ಅಂದಾಜು ಬೆಲೆಯನ್ನು ಹೇಳ್ತೀಯಾ? ಸರಿ, ಹೇಳಿ ನೋಡೋಣ ಇವಾಗ. ಓಕೆ, ನೀನು ಮಾಡು. ವೆರಿ ಗುಡ್. ಎಷ್ಟು ಬಂತು ಇವಾಗ? 29,000. ವೆರಿ ಗುಡ್. ನೀನು ಏನು ಮಾಡಿದೆ? ಅದನ್ನ ಕ್ಲೋಸ್ ಮಾಡಿದೆ, ಹೌದಿಲ್ಲ? ಹಾಂ, ಸರಿ ಆಯಿತು. ಈಗ ಅದು ಹಂಗೆ ಇರಲಿ. ಅದರ ಪಕ್ಕದಲ್ಲಿ ಈಗ ಏನು ಮಾಡ್ಬೇಕಂತಂದ್ರೆ 100ರ ಸ್ಥಾನದ ಅಂದಾಜು ಬೆಲೆಯನ್ನು ಕಂಡುಹಿಡಿಬೇಕು. 100ರ ಸ್ಥಾನದ ಅಂದಾಜು ಬೆಲೆ ಇನ್ನೊಂದು ಸತಿ ಬರ್ಕೋಬೇಕಂದ್ರೆ ಪರವಾಗಿಲ್ಲ. 100ರ ಸ್ಥಾನದ ಅಂದಾಜು ಬೆಲೆ. ಆ ಕಡೆ ಬೋರ್ಡ್ ನೋಡ್ರಿ, ಪವಿತ್ರ ನೋಡ್ರಿ. ಪವಿತ್ರ ಈ ಕಡೆ ತಿರುಗಿ ಒಂಚೂರು. ಹಾಂ, ಈ ಕಡೆ ನನಗೆ ಕಾಣಬೇಕಲ್ಲ ನೀವು ಮಾಡೋದು. 100ರ ಸ್ಥಾನದ ಅಂದಾಜು ಬೆಲೆ. ಹಾಂ, ಏನು ಮಾಡ್ತೀನಿ ನೋಡಿ ಇವಾಗ. ವೆರಿ ಗುಡ್. ಎಷ್ಟು ಬಂತು ಇವಾಗ? 28,500. ಅದು ಎಷ್ಟರ ಸ್ಥಾನದ ಅಂದಾಜು ಬೆಲೆ? ಅದು 100ರ ಸ್ಥಾನದ ಅಂದಾಜು ಬೆಲೆ. ವೆರಿ ಗುಡ್. ಈಗ ಇನ್ನೊಂದು ಮಾಡ್ತೀಯಾ? 10,000 ಸ್ಥಾನದ ಅಂದಾಜು ಬೆಲೆ ಮಾಡ್ತೀಯಾ? ಮಾಡಿ ನೋಡುವ. 10,000 ಸ್ಥಾನದ ಅಂದಾಜು ಬೆಲೆ. 10,000 ಸ್ಥಾನದ ಅಂದಾಜು ಬೆಲೆಯನ್ನು ಕಂಡುಹಿಡಿಬೇಕು. ನನಗೆ ಕಾಣಬೇಕಲ್ಲ ನೀ ಮಾಡೋದು. ಹಾಂ, 10,000 ಸ್ಥಾನ ಯಾವುದು? ಎಸ್, ಅಂದಾಜು ಬೆಲೆ ಕಂಡುಹಿಡಿ. 30,000. ವೆರಿ ಗುಡ್. ನೋಡಿ, ಪವಿತ್ರ ಎಷ್ಟು ನೀಟಾಗಿ ಮಾಡಿಲ್ಲಲ್ಲ? ಅದೇ ರೀತಿ ನೀವು ಮಾಡ್ತೀರಿ ಈಗ. ಹಾಂ, ಪವಿತ್ರಗೊಂದು ಕ್ಲಾಪ್ಸ್ ಹಾಕಿ ಎಲ್ಲರೂ.